ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಮಾಡ್ತಿರೋ ವಿಡಿಯೋ ಏನಪ್ಪ ಅಂತ ಅಂದರೆ ಗಿಣ್ಣು ಹಾಲಿಂದ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಗಿಣ್ಣು ಯಾವ ರೀತಿ ಮಾಡ್ಬೋದು ಅಂತ. ಗಿಣ್ಣಲ್ಲಿ ನಾನಾ ರೀತಿಯ ಹಾಲಲ್ಲಿ ನಾನಾ ರೀತಿಯ ತಿಂಡಿಗಳನ್ನ ಮಾಡ್ತಾರೆ. ಆದರೆ ನಮ್ಮ ಕಡೆ ಜಾಸ್ತಿ ನಾವು ಮಾಡೋದು ಇದೇ ಥರ ಗಿಣ್ಣು ಸ್ನೇಹಿತರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಒಂದಿನ 2 ದಿನ ಹಾಲು ಅಂತ ಅಂದರೆ ಪೂರ್ತಿ ಅದನ್ನು ಕೇಕ್ ಥರ ಕಟ್ ಮಾಡೋ ಥರ ಮಾಡ್ತಾರೆ. ಅದೊಂಥರ ಇದೆ. ನಾವು ಇದಕ್ಕೆ ಕೆಲವೊಂದು ಐಟಮ್ಗಳ್ನ ಹಾಕ್ಬಿಟ್ಟು ಸ್ವಲ್ಪ ಹೆಚ್ಚಾಗಿ ಮಾಡ್ತೀವಿ. ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ. ಇದಕ್ಕೆ ನೋಡಿ, ಒಂದು ಫಸ್ಟು ಹಾಲನ್ನ ತೊಗೊಂಡು ಹಾಲಿಗೆ ನಾವು 2 ಅಚ್ಚು ಬೆಲ್ಲ ಹಾಕಿ ಇಟ್ಬಿಡಬೇಕು ಒಂದು ನೈಟು. ಇಟ್ಟಾದಮೇಲೆ ಅದನ್ನು ಬೆಳಗ್ಗೆಗೆ ಒಲೆ ಮೇಲೆ ಇಕ್ಕಿ ಚೆನ್ನಾಗಿ ಮಳ್ಳಬೇಕು. ಮಳ್ಳ ಅಷ್ಟಾಗೆ ನಾವೊಂದು ಅರ್ಧ ಕೆ.ಜಿ ಕಡಲೆ ಬೀಜ, ಒಂದು 1/4 ಕೆ.ಜಿ ಹುರ್ಗಡ್ಲೆ, ಕೊಬ್ಬರಿ, ಒಂದು ದಪ್ಪ ಹೋಳು, ಒಂದು ಉಂಡೆ ಪೂರ್ತಿ ಎಲ್ಲ ನಾವು ಒಂದು ಸ್ವಲ್ಪ ಪುಡಿ ಮಾಡಿ ಮತ್ತು ಏನು ಕೊಬ್ಬರಿನೆಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಹಾಲನ್ನ ಏನಿಲ್ಲ ಅಂದರೆ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಮಳ್ಳಿಸ್ಬೇಕು ಸ್ನೇಹಿತರೆ. ಅದು ಒಂದು ಸ್ವಲ್ಪ ಹಸಸ್ಕು ವಾಸನೆ ಎಲ್ಲ ಹೋಗಬೇಕು. ಕೆಲವರು 2 ದಿನ 3 ದಿನ ಇಡ್ತಾರೆ. ನಮ್ಗೆ ಅದೆಲ್ಲ ಆಗೋಲ್ಲ. ಜಾಸ್ತಿ ಹುಳಿ ಬಂದುಬಿಟ್ರೆ ದೇಕ್ ಬಂದುಬಿಡುತ್ತೆ, ಆಗೋದಿಲ್ಲ. ನಮಗೇನಿದ್ರೂ ಇವತ್ತು ಕರೆದಿದ್ದ ಹಾಲಿಗೆ ನೈಟ್ ಬೆಲ್ಲ ಹಾಕಿಟ್ಬಿಟ್ಟು ಬೆಳಗ್ಗೆಗೆ ಮಾಡಿದ್ರೆ ನೋಡಪ್ಪ ಒಂಥರ ಹುಳಿ ಸ್ವೀಟು ಸಖತ್ತಾಗಿರುತ್ತೆ ಸ್ನೇಹಿತರೆ. ನಾವು ಇದೇ ರೀತಿಯೇ ಮಾಡೋದು. ನಾವೇನು ಹಾಕಿರ್ತೀವೋ ಆ ಬೆಲ್ಲ ಕರಗೋಗಿರುತ್ತೆ. ಆ ನಂತರ ನಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಎಷ್ಟು ಕೆ ಜಿ ರವೆ, ಅವಲಕ್ಕಿ ಎಲ್ಲ ಹಾಕಬೇಕು ಸ್ನೇಹಿತರೆ. ಅದಕ್ಕೆ ನೀವು ಎಷ್ಟು ಇದಕ್ಕೆ ಹದವಾಗಿ ಮಾಡ್ತೀರಾ ನೋಡಿಕೊಂಡು ನೀವು ನೀರು ಹಾಕೋಕ್ಕೆ ಹೋಗಿಲ್ಲ. ನನಗೇನು ಒಂದು 4 ಲೀಟ್ರ್ ಹಾಲಿತ್ತು, 4ರಿಂದ 5 ಲೀಟ್ರ್ ಹಾಲಿತ್ತು. ಅಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ. ಒಂದು ಡ್ರಾಪ್ ನೀರು ಸಹ ಹಾಕಿಲ್ಲ. ಅದಕ್ಕೆ ನಾವು ಫಸ್ಟೇ ನೋಡಿ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಬಿಡ್ತೀವಿ. ಫಸ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡು ನೈಟ್ 2 ಅಚ್ಚು ಹಾಕಿದ್ವಿ. ಬೆಳಗ್ಗೆ ಒಂದು 3 ಅಚ್ಚು ಹಾಕಿದ್ದೀನಿ, ದಪ್ಪಚ್ಚು ಸ್ನೇಹಿತರೆ. ಹಾಕ್ಕೊಂಡು ಅಲ್ಲಿಗೆ 1.5 ಅಚ್ಚು ಆಗುತ್ತೆ. ತುಂಬ ದಪ್ಪ ಇತ್ತು ಅಚ್ಚು. ನಾವು ಹಾಕ್ಕೊಂಡು ಆ 1.5 ಕೆ ಜಿ ಬೆಲ್ಲಗೆ ನಾವು ಒಂದು 3/4 ಕೆ ಜಿಯಷ್ಟು ರವೆ, ಒಂದು 1/4 ಕೆ ಜಿಯಷ್ಟು ಅವಲಕ್ಕಿನ ಹಾಕ್ತೀವಿ. ಇಲ್ಲಾಂದರೆ ರವೆ ಇನ್ನೊಂದು ಚೂರು ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಹುರ್ಗಡ್ಲೆ ನೋಡಿ, ಇದು ಹೆಚ್ಚು ಕಡಿಮೆ ಹುರ್ಗಡ್ಲೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಹತ್ತತ್ರ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಎಲ್ಲ ನಾವು ಪಪ್ಪು ಮಾಡಿ ಮಡಿಕೋಬೇಕು. ಹುರಿದು ಸಿಪ್ಪೆ ತೆಗೆದು ಅದನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ನಾವೇನು ಹಾಲನ್ನ ಚೆನ್ನಾಗಿ ಮಳ್ಳುತ್ತೆ ನೋಡಿ, ಮಳ್ಳಬೇಕು ಅಂದರೆ ಒಂದು 1/2 ಅವರ್ ಮೇಲೆ ಮಳ್ಳಬೇಕು ಸ್ನೇಹಿತರೆ. ಚೆನ್ನಾಗಿ ಮಳ್ದಷ್ಟು ಅದು ಹಸಸ್ಕು ವಾಸನೆ ಹೋಗುತ್ತೆ. ತಿನ್ನೋಕ್ಕೂ ಮಾತ್ರ ಸೂಪರಾಗಿರುತ್ತೆ. ಆ ಮಳ್ತಾ ಇದ್ದಂಗೆ ನೀವೇನು ಮಾಡಬೇಕು, ಫಸ್ಟು ಅವಲಕ್ಕಿನ ನೀವು ಅದಕ್ಕೆ ಹಾಕೊಂಬಿಡ್ಬೇಕು. ನಾವು ತಿನ್ಬೇಕಾದ್ರೆ ನೋಡಿ, ಅವಲಕ್ಕಿ ಒಂದು ಚೂರು ಸಿಕ್ಕಲ್ಲ ಗಿಣ್ಣೊಳಗಡೆ. ಅವಲಕ್ಕಿ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅವಲಕ್ಕಿ. ಆ ನಂತರ ನಾವು ಏನು ಮಳ್ಳಬೇಕಾದ್ರೆ ಅವಲಕ್ಕಿನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ನೀಟಾಗಿ, ಅವಲಕ್ಕಿ ಸ್ವಲ್ಪ ಡಸ್ಟ್ ಇರುತ್ತಲ್ವ, ಅದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡು ಅದು ಒಂದು 10 ನಿಮಿಷ ಬೇಯಿಸ್ಬೇಕು. ಹಂಗೆ ನೀರು ಯಾಕಂದರೆ ತೊಳೆದಿದ ತಕ್ಷಣ ಹಾಕಿರ್ತೀವಲ್ವ ನಾವು, ಅದು ಅದರೊಳಗಡೆನೇ ಅದು ಚೆನ್ನಾಗಿ ಬೇಯ್ತಾ ಅಳ್ಕೊಳ್ಳುತ್ತೆ. ಆಮೇಲೆ ನಾವು ಏನು ಕೊಬ್ಬರಿ ಹಾಕ್ಕೋಬೋದು, ಆಮೇಲೆ ಹುರ್ಗಡ್ಲೆ ಹಾಕ್ಕೋಬೋದು, ಆಮೇಲೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಮಳ್ಳಿಸ್ಬೇಕು ಚೆನ್ನಾಗಿ. ಅದು ರಸ ಎಲ್ಲ ಕ್ಲೀನಾಗಿ ಬಿಟ್ಕೋಬೇಕು. ನೋಡಿ, ನಾನು ಇವಾಗ ಏನೇನು ಹಾಕಿದ್ದೀನಿ ಅಂದರೆ ಬೆಲ್ಲ, ಕೊಬ್ಬರಿ, ಹುರ್ಗಡ್ಲೆ, ಕಡಲೆ ಬೀಜ, ಏಲಕ್ಕಿ, ಅವಲಕ್ಕಿ ಇಷ್ಟು ಹಾಕ್ಕೊಂಡು ಈಗ ರೆಡಿ ಇದೆ. ಅದು ಚೆನ್ನಾಗಿ ಕುದೀತಾ ಇದೆ ತಪ್ಪಲೆ. ಇವಾಗ ಅದು ಕುದ್ದು ಏನಾಗಬೇಕು, ಸುಮಾರು ಒಂದು 10 ನಿಮಿಷ ಆಯ್ತಿದ್ದಂಗೆ ನಂತರ ನಾವು ರವೆನ ಹುರಿದು ರೆಡಿಯಾಗಿ ಇಟ್ಕೋಬೇಕು. ತೀರಾ ಬೆಳ್ಳಗೂ ಹುರಿಬಾರ್ದು, ತೀರಾ ಕಪ್ಪಗೂ ಹುರಿಬಾರ್ದು, ಒಂದು ಮೀಡಿಯಮಾಗಿ ಹುರಿಬೇಕು. ಹುರಿದಿದ್ದೀವಿ ಅಂತ ನಾವು ಗಿಣ್ಣಲ್ಲಿ ಕಾಣಿಸ್ಲೇಬಾರ್ದು. ಕೆಲವರು ಹುರಿತಾರೆ, ತುಂಬ ಕಪ್ಪಾಗಿ ಹುರಿದು ಬಿಡ್ತಾರೆ, ಅಷ್ಟು ಚೆನ್ನಾಗಿರಲ್ಲ. ನಾನು ವಿಡಿಯೋ ಮಾಡೋದ್ರಿಂದ ನಮ್ಮ ಮನೆಯವ್ರನ್ನ ಹೆಲ್ಪ್ಗೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನಾವೊಂದು ಹದವಾಗಿ ಕಡಿಮೆ ಕಾವಲ್ಲಿ ನಾವೊಂದು ರವೆನ ಹುರ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಕಾವು ಕೊಟ್ಬಿಟ್ರೆ ಸೀದೋಗ್ಬಿಟ್ರೆ ಗಿಣ್ಣೆಲ್ಲ ಕಪ್ಪು ಕಾಣ್ಬಿಡುತ್ತೆ. ಇಲ್ಲ ಹುರಿದೇನೆ ನಾವು ಹಾಕ್ತಿಂತ ಹೋದರೆ ಎಲ್ಲ ಗಂಟು ಆಗಿಬಿಡುತ್ತೆ, ಹಸಸ್ಕು ಚೆನ್ನಾಗಿರೋದಿಲ್ಲ. ರವೆನ ಕಡಿಮೆ ಕಾವಲ್ಲಿ ಒಂದು ಸ್ವಲ್ಪ ಒಂದು 5ರಿಂದ 10 ನಿಮಿಷದ ಒಳಗಡೆ ಸ್ಲಿಮ್ಮಲ್ಲೇ ಹುರ್ಕೋಬೇಕು. ಅದು ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ ನಾವು ಹುರಿಯೋದು ಘಮ ಘಮ ಅಂತ. ಅದಾದಮೇಲೆ ನಾವು ಏನು ಹಿಟ್ಟಿನ ಕುದಿ ಹಾಕೋತೀವಲ್ಲ ಹಿಟ್ಟಿನ ತಪ್ಪಲೆಗೆ, ಸೊ ಅದೇ ಥರನೇ ಚೆನ್ನಾಗಿ ಕುದೀತಾ ಇದ್ದಾಗಲೇ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಒಟ್ಟಿಗೆ ಬಗ್ಗಿಸ್ಬಿಟ್ರೆ ಎಲ್ಲ ಗಂಟಾಗ್ಬಿಡುತ್ತೆ ಸ್ನೇಹಿತರೆ. ನಾನಿದೊಂದು 5 ಲೀಟ್ರ್ ಹಾಲಿಗೆ ನಾನು ಮಾಡಿರೋ ಅಂತಹದ್ದಿದು ನೋಡಿ. ಒಂದು 3/4 ಕೆ ಜಿ ರವೆ,
ಒಂದು 1/4 ಕೆ ಜಿಗಿಂತ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಆಜು ಬಾಜಲ್ಲಿ ಒಂದು ಅವಲಕ್ಕಿ ಎಲ್ಲ ಒಂದು ಅರ್ಧ ಕೆ ಜಿ ಐಟಮ್ಸ್ ಹಾಕಿದ್ದೀನಿ. ಬೆಲ್ಲ 1.5 ಅಚ್ಚು ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ಹಿಂಗಾಗಿ ಎಲ್ಲ ಹಾಕಿ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ದಮ್ ಕಟ್ಟಬೇಕು. ಯಾಕಂದರೆ ಅದು ನೀರಿನ ಅಂಶ ತಳದಲ್ಲೆಲ್ಲ ಇರುತ್ತಲ್ಲ, ಆ ನೀರೆಲ್ಲ ಆರ್ಕೋಬೇಕು. ತಿರ್ಗಾ ನಾವು ಚೆನ್ನಾಗಿ ನೋಡಿರಿ, ಈ ಥರ ನಾವು ಹೆಂಗೆ ಮುದ್ದೆನ ಹಿಟ್ಟಿನ ಕೋಲಲ್ಲಿ ತಿರುಗ್ತೀವಲ್ಲ ಅದೇ ಥರ ಸೌಟಲ್ಲಿ ಕೆಳಗೆ ಮೇಲೆಲ್ಲ ಚೆನ್ನಾಗಿ ಹಿಂಗೆ ತಿರುವಾಗ್ತಾ ಬಂದರೆ ಅದು ಹಳ್ಳುತ್ತೆ. ರವೆ ಏನಾನ ಮಧ್ಯದಲ್ಲಿ ಗಂಟಾಗಿದ್ದರೆ ನಾವು ರವೆ ಹಾಕಿದ್ದೀವಿ ಗಿಣ್ಣಿಗೆ ಅಂತಲೇ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅಷ್ಟು ಸಖತ್ತಾಗಿರುತ್ತೆ. ನೀವು ಇದೇ ಥರನೇ ಮಾಡಿರಿ. ಮಾಮೂಲಿ ಗಿಣ್ಣು ತಿನ್ನೋದಿದ್ದೇ ಇರುತ್ತೆ, ಅದೆಲ್ಲ ಕಟ್ ಮಾಡ್ಕೊಂಡು ತಿನ್ನೋದು ಸಾಮಾನ್ಯ. 99 ಭಾಗ ನಮ್ಮ ಕಡೆ ಎಲ್ಲ ನಾವು ಆ ಥರ ಗಿಣ್ಣು ಮಾಡೋದೇ ಇಲ್ಲ, ಕಡಿಮೆ. ಈ ಥರ ಗಿಣ್ಣು ಮಾಡಿದ್ರೆ 3 ದಿನ ನೀವು ಮಡಿಕೊಂತೀನಿ, ಒಂದು ಚೂರು ಅಳಿಸಲ್ಲ, ಏನೂ ಇಲ್ಲ. ನಾನು ಮೇಯ್ನು ಇದಕ್ಕೇನು ಪಾತ್ರ ಅಂದರೆ ಹಾಲು ಚೆನ್ನಾಗಿ ಮಳ್ಳಬೇಕು, ಚೆನ್ನಾಗೇ ಮಳ್ಳಬೇಕು. ಹಾಲು ಮಳ್ದಷ್ಟು ಒಂದು 3 ದಿನ ನೀವು ಗಿಣ್ಣು ಮಡಿಕೊಂತೀನಿ. ಇವಾಗ ಗಿಣ್ಣು ಮಾಡಿದ್ದೀರೇನೋ ಅನ್ನಂಗೆ ಇರುತ್ತೆ. ಅದರಲ್ಲೂ ತಂಗ್ಳು ಗಿಣ್ಣಂತೂ ತಿನ್ಬಿಟ್ರಂತೂ ಮಸ್ತ್ ಮಜಾ, ಅಷ್ಟು ಚೆನ್ನಾಗಿರುತ್ತೆ. ನಾನು ನೋಡಿ ಈ ಥರ ಎಲ್ಲ ಗಿಣ್ಣನ್ನ ರೆಡಿ ಮಾಡಿ ನಮ್ಮ ಅಕ್ಕಪಕ್ಕದವರು, ನಮ್ಗೆ ಬೇಕಾದವರು, ಬೆಂಗಳೂರಿಗೆ, ಆ ಮಗಳ ಮನೆ, ಎಲ್ಲರ ಮನೆಗೂ ಸಹ ಈ ಗಿಣ್ಣು ಹೋಯ್ತು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಗಿಣ್ಣಲ್ಲಿ ಒಂದು ಪೌಷ್ಟಿಕ ಆಹಾರ ಇರುತ್ತೆ, ಪ್ರೋಟೀನ್ ಇರುತ್ತೆ. ಹಂಗಾಗಿ ಈ ಪ್ರೋಟೀನ್ ಅಂಶ ಇರೋದ್ರಿಂದ ಗಿಣ್ಣನ್ನ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಪ್ರತಿಯೊಬ್ಬರು ಗಿಣ್ಣು ಹಾಲು ಸಿಕ್ಕಿದ್ರೆ ಯಾರೂ ವೇಸ್ಟ್ ಮಾಡಬೇಡಿ. ಗಿಣ್ಣ ತೊಗೊಂಬಂದು ಇದೇ ಥರನೇ ನೀವು ಮಾಮೂಲಿ ಉಪ್ಪಿಟ್ಟು ನಾವೇನು ನೀರು ಮಳ್ದಾಗ ರವೆ ಹುಯ್ತೀವೋ ಅದೇ ಥರ ಹಾಲು ಚೆನ್ನಾಗಿ ಮಳ್ತು ಅದಕ್ಕೆ ನಾನು ಹೇಳಿರೋವಂಥ ಒಂದಿಷ್ಟು ಐಟಮ್ನು ಹಾಕಿ, ಆಮೇಲೆ ಸ್ವಲ್ಪ ಏಲಕ್ಕಿನ ಹಾಕ್ತೇ ಇರಬೇಡಿ. ಏಲಕ್ಕಿನೇ ಇದಕ್ಕೆ ಚೆನ್ನಾಗಿ ಗಮ್ಮನೆ ಥರ ಕೊಡುತ್ತೆ. ಮತ್ತು ಇದನ್ನು ಬಿಸಿ ಬಿಸಿ ತುಂಬ ಇಷ್ಟಪಡ್ತಾರೆ. ನನಗಂತೂ ಬಿಸಿ ಬಿಸಿ ಇಷ್ಟ ಸ್ನೇಹಿತರೆ. ತಿಂದ್ಬಿಟ್ರೆ ತಲೆ ಗಿರ್ರಂದು ಹೋಗ್ಬಿಡ್ತು ನನಗಂತೂ. ಆಮೇಲೆ ಕೆಲವರು ಆರದ ಮೇಲೆ ತಿಂತಾರೆ, ಕೆಲವರು ಒಂದು ನೈಟ್ ಆದಮೇಲೆ ತಿಂತಾರೆ. ಅವರು ಒಂದು ಟೇಸ್ಟ್ ಹಿಡ್ದಂಗೆ ಸ್ನೇಹಿತರೆ. ಹಂಗಾಗಿ ಈ ಥರ ಗಿಣ್ಣನ್ನ ಭಾಳ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಇರೋ ಅಂತಹ ಒಂದು ಆಹಾರ ಆಗಿದೆ. ಮತ್ತು ಒಂದು ಏನು ಎಲ್ಲ ಒಂದು 10 ನಿಮಿಷ ಅಂದ್ರೂ ಹಾಲೊಂದು ಮಳ್ಸೋದಷ್ಟೇ. ಮಿಕ್ಕಿದೆಲ್ಲ ಪಟಾಪಟ್ ಅಂತ ಒಂದು ಅರ್ಧ ಗಂಟೆ ಒಳಗಡೆ ಈ ಕೆಲಸ ಆಗೋಗ್ಬಿಡುತ್ತೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರು ಯಾರನ್ನ ಅಕ್ಕಪಕ್ಕದವರು ಹಾಲು ಕೊಡ್ತೀವಿ ಅಂದರೆ ವರ್ಷದಲ್ಲಿ ಒಂದು 3-4 ಸರಿ ಅದನ್ನು ಗಿಣ್ಣು ತಿನ್ನಬೇಕಂತೆ ಸ್ನೇಹಿತರೆ. ಅಷ್ಟು ಒಂದು ಪ್ರೋಟೀನ್ ಇರುತ್ತಂತೆ ಈ ಗಿಣ್ಣಲ್ಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.